ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಫೆಬ್ರವರಿ 13, 2025 ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ. ಈ ದಿನ ವಾದ ವಿವಾದಗಳಿಂದ ದೂರವಿರಿ. ನೀವು ಹೊಸ ಕಾರ್ಯ ಆರಂಭಿಸಲು ಅನುಕೂಲಕರ ದಿನವಾಗಿದೆ. ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ಅಗತ್ಯ ವಹಿಸಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ಉದ್ಯೋಗ ಕ್ಷೇತ್ರದಲ್ಲಿ ಉನ್ನತಿ ಸಾಧ್ಯವಾಗುತ್ತದೆ. ಸ್ನೇಹಿತರೊಂದಿಗೆ ಸಿಹಿ ಸುದ್ದಿಗಳ ವಿನಿಮಯವಾಗಬಹುದು. ಇಂದು ನೀವು ನಿಮ್ಮ ಆಸಕ್ತಿಗಳನ್ನು ಮುಂದುವರಿಸಲು ಅಥವಾ ಮನಸ್ಸಿಗೆ ಸಂತೋಷ ನೀಡುವ ಕಾರ್ಯಗಳಲ್ಲಿ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಬೇಕು. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪ್ರಯಾಣದ ಸಾಧ್ಯತೆಗಳಿವೆ. ಇದು ಸ್ವಲ್ಪ ಒತ್ತಡ ತರುವಂತಾದರೂ ಆರ್ಥಿಕ ಲಾಭದಾಯಕವಾಗಬಹುದು. ಖರ್ಚು ಮಾಡುವಾಗ ಯೋಚಿಸಿ ಹಣವನ್ನು ಸೂಕ್ತವಾಗಿ ವಿನಿಯೋಗಿಸುವುದು ಅವಶ್ಯಕವಾಗಿದೆ. ಪರಿವಾರದೊಡನೆ ಹೆಚ್ಚಿನ ಸಮಯ ಕಳೆಯಿರಿ. ನಿಮ್ಮ ಹಳೆಯ ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರೊಂದಿಗೆ ಸಂಬಂಧ ಪುನಃ ಬಲಪಡಿಸುವ ಅವಕಾಶ ದೊರಕಬಹುದು. ಇದು ಭಾವನಾತ್ಮಕ ಶಾಂತಿಯನ್ನು ತರುವ ಸಾಧ್ಯತೆ ಇದೆ. ನಿಮ್ಮ ಪ್ರೇಮ ಜೀವನ ಸಂತೋಷವಾಗಿರುತ್ತದೆ. ಒಂದು ಸಣ್ಣ ಸುಂದರ ನಗುವು ನಿಮ್ಮ ಪ್ರಿಯತಮೆಯ ದಿನವನ್ನು ಪ್ರಕಾಶಮಾನಗೊಳಿಸಬಹುದು. ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸಲು ಅವಕಾಶವನ್ನು ಬಳಸಿಕೊಳ್ಳಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು. ಬುದ್ಧಿವಂತಿಕೆಯಿಂದ ಮತ್ತು ಪ್ರಭಾವವನ್ನು ಬಳಸಿಕೊಂಡು ಸಮಸ್ಯೆಗಳನ್ನು ಬಗೆಹರಿಸುವ ಅಗತ್ಯವಿದೆ. ತಾಳ್ಮೆಯಿಂದ ಕಾರ್ಯನಿರ್ವಹಿಸಿದರೆ ಉತ್ತಮ ಫಲಿತಾಂಶ ಕಾಣಬಹುದು. ನಿಮ್ಮ ಉತ್ತಮ ಸ್ನೇಹಿತರೊಂದಿಗೆ ಸ್ವಲ್ಪ ಉಚಿತ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಸಿಗಬಹುದು. ಇದು ನಿಮ್ಮ ಮನಸ್ಸಿಗೆ ತಂಪು ನೀಡಬಹುದು. ನೀವು ವೈವಾಹಿಕ ಜೀವನವೆಂದರೆ ಕೇವಲ ಒಪ್ಪಂದ ಮತ್ತು ಹೊಂದಾಣಿಕೆಯಾಗಿದೆ ಎಂದುಕೊಂಡಿದ್ದರೆ ನೀವು ಈ ಸಂಬಂಧದ ಸೌಂದರ್ಯವನ್ನು ಅರಿಯಬಹುದು. ಸಂಗಾತಿ ಜೊತೆಗಿನ ಸಮಯ ಸಂತೋಷವನ್ನು ತರಬಹುದು. ವೃಷಭ ರಾಶಿ. ನಿಮ್ಮ ಕಠಿಣ ಪರಿಶ್ರಮ ಇಂದಿನ ದಿನ ಫಲ ನೀಡಬಹುದು. ಕೆಲಸದಲ್ಲಿ ಹೊಸ ಅವಕಾಶಗಳು ಲಭ್ಯವಾಗಬಹುದು. ಆರ್ಥಿಕವಾಗಿ ಸ್ಥಿರತೆ ಕಂಡುಬರಲಿದೆ. ಕುಟುಂಬದಲ್ಲಿ ಸಣ್ಣ ವಿಚಾರಗಳಲ್ಲಿ ಗೊಂದಲ ಉಂಟಾಗಬಹುದು. ಸಹನೆ ಅಗತ್ಯ ವಹಿಸಿ. ಮಿತ್ರರು ಮೌಲ್ಯಯುತ ಸಲಹೆ ನೀಡಬಹುದು. ಆರೋಗ್ಯದ ಕಡೆ ಗಮನ ಹರಿಸಿ. ಭಾವನಾತ್ಮಕ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಶುಭ ಕಾರ್ಯಕ್ಕೆ ಸಮಯ ಪೂರಕವಾಗಿದೆ. ಅತೃಪ್ತಿಯ ಅನುಭವದಿಂದ ನೀವು ಸಂತೋಷದ ನಿಜವಾದ ಮೌಲ್ಯವನ್ನು ಅರಿಯಬಹುದು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದು ಅಗತ್ಯವಾಗಿದೆ. ವಿಶೇಷವಾಗಿ ಆಹಾರದಲ್ಲಿ ನಿಯಮಿತ ಮತ್ತು ಸಮತೋಲನ ಕಾಪಾಡಿಕೊಳ್ಳಿ. ನೀವು ನಿಮ್ಮ ಮನೆಯ ಸಣ್ಣ ಸಣ್ಣ ವಸ್ತುಗಳ ಮೇಲೆ ಅವಶ್ಯಕವಾಗಿ ಹೆಚ್ಚು ಹಣ ಖರ್ಚು ಮಾಡಬಹುದು. ಇದು ನಿಮಗೆ ಆರ್ಥಿಕ ಒತ್ತಡ ತರುತ್ತದೆ. ಖರ್ಚನ್ನು ನಿಯಂತ್ರಿಸಿ ಮತ್ತು ಅಗತ್ಯವಿಲ್ಲದ ಖರೀದಿಗಳನ್ನು ತಪ್ಪಿಸಿ. ಸ್ನೇಹಿತರು, ವ್ಯಾಪಾರ ಪಾಲುದಾರರು ಹಾಗೂ ಸಂಬಂಧಿಗಳ ಜೊತೆ ವ್ಯವಹರಿಸುವಾಗ ನಿಮ್ಮ ಹಿತಾಸಕ್ತಿಯನ್ನು ರಕ್ಷಿಸುವುದು ಅತ್ಯವಶ್ಯಕವಾಗಿದೆ. ಕೆಲವರು ನಿಮ್ಮ ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡದೇ ಇರಬಹುದು. ಆದ್ದರಿಂದ ಸಮಪಾಲು ದೂರವಿರಿ. ಇಂದು ನಿಮ್ಮ ಪ್ರಿಯತಮೆಯೊಂದಿಗೆ ಕಳೆದ ಸುಂದರ ಕ್ಷಣಗಳನ್ನು ಮರಳಿ ನೆನೆಸಿಕೊಳ್ಳುವ ಸಾಧ್ಯತೆ ಇದೆ. ಈ ಕ್ಷಣಗಳು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು. ಸಂಭಾಷಣೆಗೆ ಹೆಚ್ಚು ಆದ್ಯತೆ ನೀಡಿ. ನೀವು ಸ್ವತಃ ಎಲ್ಲ ಕೆಲಸಗಳನ್ನು ನಿಭಾಯಿಸಬಲ್ಲಿರಿ ಎಂಬ ತಪ್ಪು ಭಾವನೆಯಿಂದ ತಪ್ಪಿಸಿಕೊಳ್ಳಿ. ಸರಿಯಾದ ಯೋಜನೆಯೊಂದಿಗೆ ಕಾರ್ಯನಿರ್ವಹಿಸುವುದರಿಂದ ಕೆಲಸದ ಒತ್ತಡವನ್ನು ಸರಿಯಾಗಿ ನಿರ್ವಹಿಸಬಹುದು. ಸಹ ಉದ್ಯೋಗಿಗಳ ಸಹಾಯವನ್ನು ತೆಗೆದುಕೊಳ್ಳುವುದು ನಿಮಗೆ ಒಳ್ಳೆಯದು. ನೀವು ನಿಮಗೆ ನೆಚ್ಚಿನ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಬಯಸಿದರೂ ಕೆಲಸದ ಒತ್ತಡ ಇದನ್ನು ಸಾಧ್ಯವಾಗಲು ಬಿಡಬಹುದು. ಸಮಯದ ಉತ್ತಮ ವಿನ್ಯಾಸದಿಂದ ನೀವು ಸ್ವಲ್ಪ ಖಾಲಿ ಸಮಯವನ್ನು ಪಡೆಯಬಹುದು. ನಿಮ್ಮ ವೈವಾಹಿಕ ಜೀವನ ಸಂತೋಷ, ಮೋಜು ಮತ್ತು ಶಾಂತಿಯ ಅನುಭವ ನೀಡಲಿದೆ. ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಯತ್ನಿಸಿ. ಇದು ಸಂಬಂಧವನ್ನು ಗಾಢಗೊಳಿಸುತ್ತದೆ. ಮಿಥುನ ರಾಶಿ. ವೃತ್ತಿಯಲ್ಲಿ ಹೊಸ ಹೊಣೆಗಾರಿಕೆ ಬರುವ ದಿನವಿದು. ಹಣಕಾಸಿನ ನಿರ್ವಹಣೆಯಲ್ಲಿ ಗಮನ ಕೊಡಿ. ಸ್ನೇಹಿತರ ಸಹಾಯದಿಂದ ಗೊಂದಲ ನಿವಾರಣೆಯಾಗಲಿದೆ. ಶಾಂತಿ ಹೊಂದಲು ಧ್ಯಾನ, ಯೋಗ ಅನುಸರಿಸಿ. ಈ ದಿನವು ತುಂಬ ಸಕಾರಾತ್ಮಕವಾಗಿರುತ್ತದೆ. ಹಣಕಾಸಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನವಾಗಿದೆ. ನೀವು ಬಹುಕಾಲದಿಂದ ಅನುಭವಿಸುತ್ತಿದ್ದ ಒತ್ತಡದಿಂದ ನೀವು ಶಮನ ಪಡೆಯುವಿರಿ. ಆದರೆ ಈ ತಾತ್ಕಾಲಿಕ ವಿಶ್ರಾಂತಿಯನ್ನು ಶಾಶ್ವತ ಮಾಡಬೇಕಾದರೆ ನಿಮ್ಮ ಜೀವನ ಶೈಲಿಯಲ್ಲಿ ಮಾರ್ಪಾಟು ಮಾಡುವುದು ಅವಶ್ಯಕವಾಗಿದೆ. ಯಾವುದೇ ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಹೂಡಿಕೆ ಮಾಡಿರುವ ಜನರು ಆ ಹೂಡಿಕೆಯಿಂದ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಆದರೆ ಮುಂದಿನ ಹೂಡಿಕೆ ನಿರ್ಧಾರಗಳನ್ನು ತೀರ್ಮಾನಿಸುವ ಮೊದಲು ಪೂರ್ತಿಯಾಗಿ ಪರಿಶೀಲಿಸಿ. ನೀವು ಇಡೀ ಕುಟುಂಬದ ಏಳಿಗೆಗೆ ಸಹಾಯ ಮಾಡುವಂತಹ ಯೋಜನೆಗಳನ್ನು ಆಯ್ಕೆ ಮಾಡಬೇಕು. ಕುಟುಂಬ ಸದಸ್ಯರೊಂದಿಗೆ ಗಟ್ಟಿಯಾದ ಸಂಭಾಷಣೆ ನಡೆಸಿ.
ಇದರಿಂದ ಪರಸ್ಪರ ಒಗ್ಗಟ್ಟನ್ನು ವೃದ್ಧಿಸಬಹುದು. ನಾಳೆ ತಡವಾಗುವ ಮೊದಲು ನಿಮ್ಮ ಪ್ರಿಯತಮೆಗೆ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ತಿಳಿಸಿ. ಪ್ರೀತಿ ಸಂಬಂಧಗಳು ನಂಬಿಕೆಯಿಂದ ಬೆಳೆಯುತ್ತವೆ, ಹಾಗಾಗಿ ಉದಾಸೀನತೆ ತೋರಬೇಡಿ. ನೀವು ಇಂದು ಮಹತ್ವದ ಭೂಮಿ ಒಪ್ಪಂದಗಳನ್ನು ಮಾಡಬಹುದು ಅಥವಾ ಮನರಂಜನೆ ಸಂಬಂಧಿತ ಕಾರ್ಯಕ್ರಮಗಳನ್ನು ಸಂಘಟಿಸುವ ಹೊಣೆಗಾರಿಕೆಯನ್ನು ಒತ್ತಾಯಿಸಬಹುದು. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಲಭಿಸಬಹುದು. ಕಳೆದ ಕೆಲವು ದಿನಗಳಿಂದ ನಿರಂತರ ಕೆಲಸದಲ್ಲಿ ನಿರತರಾಗಿದ್ದವರಿಗೆ ಸ್ವತಃ ತಮ್ಮನ್ನು ಆರೈಕೆ ಮಾಡಿಕೊಳ್ಳಲು ಸಮಯ ಸಿಗಬಹುದು. ಈ ಸಮಯವನ್ನು ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ಜೀವನ ಸಂಗಾತಿ ನಿಮಗೆ ಹೆಚ್ಚು ವಿಶೇಷ ಸಮಯ ನೀಡಬಹುದು. ಒಟ್ಟಾಗಿ ಖುಷಿಯಾಗುವಂತೆ ಪ್ಲಾನ್ ಮಾಡಿ, ಇದು ನಿಮ್ಮ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಕಟಕ ರಾಶಿ, ಇಂದಿನ ದಿನ ನಿಮ್ಮ ಸ್ಪಷ್ಟ ನಿಲುವು ಯಶಸ್ಸು ತರುತ್ತದೆ. ಆರ್ಥಿಕವಾಗಿ ಉನ್ನತಿ ತರುವ ದಿನವಾಗಿದೆ. ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಹಿರಿಯರು ಸಲಹೆ ನೀಡಬಹುದು. ಕೆಲಸದಲ್ಲಿ ಹೊಸ ಅವಕಾಶಗಳೊಂದಿಗೆ ಒತ್ತಡವು ನಿವಾರಣೆಯಾಗುತ್ತದೆ. ಕುಟುಂಬದಲ್ಲಿ ಅಪಾರ್ಥಗಳನ್ನು ತೊಡೆದುಹಾಕಲು ಪ್ರಯತ್ನಿಸಿ. ಆರೋಗ್ಯದ ಸಮಸ್ಯೆ ಉಂಟಾಗಬಹುದು, ಜಾಗ್ರತೆ ವಹಿಸಿ. ಧಾರ್ಮಿಕ ಭಾವನೆಗಳು ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವಲ್ಲಿ ಸಹಾಯಕವಾಗಬಹುದು. ಒಬ್ಬ ಪವಿತ್ರ ವ್ಯಕ್ತಿಯ ನಿಮ್ಮ ಚಿಂತನೆಗೆ ಹೊಸ ದಿಕ್ಕನ್ನು ನೀಡಬಹುದು. ಧ್ಯಾನ ಅಥವಾ ಯೋಗದ ಮೂಲಕ ಮನಸ್ಸಿಗೆ ಸಮತೋಲನ ತರುವುದು ಉತ್ತಮ. ಹಳೆಯ ಸಂಬಂಧಿಗಳು ನಿಮಗಿಂತ ಹೆಚ್ಚಿನ ಸಹಾಯ ಅಥವಾ ಬೆಂಬಲ ಕೇಳಬಹುದು, ಆದರೆ ಅವರ ಬೇಡಿಕೆಗಳನ್ನು ಸೂಕ್ಷ್ಮವಾಗಿ ಪರಿಗಣಿಸಿ. ನೀವು ನಿಮಗಿಂತ ತೊಂದರೆ ಆಗದ ರೀತಿಯಲ್ಲಿ ನೆರವು ನೀಡಲು ಪ್ರಯತ್ನಿಸಿ. ನೀವು ನಿಮ್ಮ ಪ್ರೀತಿ ಪಾತ್ರನ ಹೃದಯ ಬಡಿತಗಳೊಂದಿಗೆ ಒಂದಾಗುವಿರಿ. ಇದು ನಿಮ್ಮ ಪ್ರೀತಿ ಗಾಢವಾಗುತ್ತಿರುವ ಸೂಚನೆಯಾಗಿದೆ. ಸಂಬಂಧದಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆ ತುಂಬ ಅಗತ್ಯವಾಗುತ್ತದೆ. ಪಾಲುದಾರಿಕೆಗಳು ಹೆಚ್ಚು ಲಾಭದಾಯಕವಾಗಿರುವುದಿಲ್ಲ. ಜಂಟಿ ಯೋಜನೆಗಳಲ್ಲಿ ಹೂಡಿಕೆ ಮಾಡುವ ಮೊದಲು ಬೇರೆಯವರ ನೈತಿಕತೆ ಮತ್ತು ಪ್ರಾಮಾಣಿಕತೆಯನ್ನು ಪರಿಶೀಲಿಸಿ. ಸಮಾಜದಲ್ಲಿ ಸರಿಹೋಗುವ ಜೊತೆಗೆ ನಿಮ್ಮ ಆಪ್ತರಿಗೆ ಸಮಯ ನೀಡುವುದು ಮುಖ್ಯವಾಗುತ್ತದೆ. ಇದು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ನೀವು ಸಂಗಾತಿಯೊಂದಿಗೆ ಒತ್ತಡದ ಸಂಬಂಧವನ್ನು ಅನುಭವಿಸಬಹುದು, ಆದರೆ ಈ ಪರಿಸ್ಥಿತಿ ಬಹುದಿನಗಳವರೆಗೆ ಮುಂದುವರಿಯುವ ಮೊದಲು ಸರಿಯಾದ ಪರಿಹಾರ ಹುಡುಕುವುದು ಉತ್ತಮ. ಸಿಂಹ ರಾಶಿ, ನಿಮ್ಮ ಸಾಮರ್ಥ್ಯ ಮತ್ತು ಶ್ರಮ ಮಾನ್ಯತೆ ಪಡೆಯಲಿದೆ. ಕಾರ್ಯಕ್ಷೇತ್ರದಲ್ಲಿ ಮೆಚ್ಚುಗೆ ಲಭ್ಯವಾಗುತ್ತದೆ. ಹಣಕಾಸಿನ ಅವಕಾಶಗಳು ನಿಮ್ಮ ನಿರ್ಧಾರಕ್ಕೆ ನಿಂತಿವೆ. ಕುಟುಂಬದಲ್ಲಿ ಸಮಾಧಾನದ ವಾತಾವರಣ ಉಂಟಾಗಬಹುದು. ಆರೋಗ್ಯದಲ್ಲಿ ನಿಯಂತ್ರಣ ಅಗತ್ಯ ವಹಿಸಿ. ಸಂಬಂಧಗಳು ಬಲಗೊಳ್ಳುವ ಸಾಧ್ಯತೆ ಇದೆ. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ. ನಿಮ್ಮ ಮನಸ್ಸು ಭರವಸೆಯಿಂದ ತುಂಬಿರಬಹುದು, ಆದರೆ ಅದರೊಂದಿಗೆ ಯಥಾರ್ಥತೆಯ ಸಮತೋಲನ ಅಗತ್ಯವಾಗುತ್ತದೆ. ದೈನಂದಿನ ಒತ್ತಡಗಳು ಹೆಚ್ಚಾಗಬಹುದು, ಆದ್ದರಿಂದ ಶಾಂತಿಗೆ ಯೋಗ ಮತ್ತು ಧ್ಯಾನ ಅವಶ್ಯಕವಾಗಿದೆ. ನಿಮ್ಮ ಬಳಿ ಹಣ ಸಹಾಯ ಕೇಳುವ ಸ್ನೇಹಿತರು ಇಂದು ತೊಂದರೆ ತರಬಹುದು. ಹಣ ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ವ್ಯವಹಾರಗಳಲ್ಲಿ ಏಕಾಏಕಿ ತೀರ್ಮಾನ ಮಾಡದಿರುವುದು ಒಳಿತು. ಸ್ನೇಹಿತರು ಮತ್ತು ಸಂಬಂಧಿಗಳೊಂದಿಗೆ ವ್ಯವಹಾರ ಮಾಡುತ್ತಿರುವಾಗ ನಿಮ್ಮ ಹಿತಾಸಕ್ತಿಯನ್ನು ಸರಿಯಾಗಿ ಕಾಯ್ದುಕೊಳ್ಳಿ. ಎಲ್ಲರೂ ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಮ ಪ್ರಿಯತಮನೊಂದಿಗೆ ಸಮಯ ಕಳೆದಾಗ ಪ್ರೇಮ ಭಾವನೆ ಗಾಢವಾಗುತ್ತದೆ. ಇಂದು ನಿಮ್ಮ ಪ್ರೇಮ ಜೀವನದಲ್ಲಿ ನಯವಾದ ಅನುಭವವಾಗಬಹುದು. ನೀವು ಯಾವಾಗಲೂ ಮಾಡಬಯಸಿದ ರೀತಿಯ ಕೆಲಸವನ್ನು ಕಚೇರಿಯಲ್ಲಿ ಮಾಡಬಹುದು. ನಿಮ್ಮ ಸ್ಪರ್ಧಾತ್ಮಕ ಸ್ವಭಾವವು ಯಾವುದೇ ಸ್ಪರ್ಧೆಯಲ್ಲಿ ಗೆಲ್ಲಲು ಸಹಾಯ ಮಾಡುತ್ತದೆ. ನೀವು ವಿವಾಹದ ನಿಜವಾದ ಭಾವಪರವಶತೆಯನ್ನು ಇಂದು ಅನುಭವಿಸುತ್ತೀರಿ. ಸಂಗಾತಿಯೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಲು ಅವಕಾಶ ಸಿಗಬಹುದು. ಕನ್ಯಾ ರಾಶಿ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆ ಮಿಂಚಲಿದೆ. ಹಣಕಾಸು ಸಂಬಂಧಿತ ಉಲ್ಲೇಖಗಳ ಮೇಲೆ ಗಮನ ಕೊಡಿ. ಕುಟುಂಬದಲ್ಲಿ ಬಾಂಧವ್ಯ ಹೆಚ್ಚಾಗಲಿದೆ. ವೃತ್ತಿಯಲ್ಲಿ ಹೊಸ ಹೊಣೆಗಾರಿಕೆ ಬರುತ್ತದೆ. ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ. ಹೊಸ ಕೆಲಸ ಪ್ರಾರಂಭಿಸಲು ಇದು ಒಳ್ಳೆಯ ಸಮಯವಾಗಿದೆ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಉತ್ತಮ ದಿನವನ್ನು ಅನುಭವಿಸುತ್ತೀರಿ. ನಿಮ್ಮ ಸಂತೋಷಪೂರ್ಣ ಮನಸ್ಥಿತಿ ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಶಕ್ತಿ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಆಪ್ತ ಸ್ನೇಹಿತರ ಸಹಾಯದಿಂದ ಕೆಲವು ವ್ಯಾಪಾರಿಗಳಿಗೆ ಹಣ ಲಾಭವಾಗಬಹುದು. ಈ ಹಣದಿಂದ ನಿಮ್ಮ ಹಲವಾರು ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗಬಹುದು. ವ್ಯಾಪಾರದಲ್ಲಿ ಹೊಸ ಯೋಜನೆಗಳ ಬಗ್ಗೆ ಚಿಂತನೆ ಮಾಡುವುದು ಲಾಭಕರವಾಗುತ್ತದೆ. ನಿಮ್ಮ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಬಹುದು. ಸಂಬಂಧಗಳ ಮೇಲಿನ ನಿಮ್ಮ ನಂಬಿಕೆ ಇನ್ನಷ್ಟು ಬಲಗೊಳ್ಳುತ್ತದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ತಿರುವು ಬರಬಹುದು. ಇಂದು ಸಂಗಾತಿ ಮದುವೆ ಕುರಿತು ಮಾತುಕತೆ ನಡೆಸಬಹುದು. ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಅದನ್ನು ಸೂಕ್ತವಾಗಿ ಪರಿಗಣಿಸಬೇಕು. ನಿಮ್ಮ ಕೆಲಸದ ಸ್ಥಳದಲ್ಲಿ ಇಂದು ನಿಮ್ಮ ಕಾರ್ಯವೈಖರಿಯ ಪರಿಶೀಲನೆ ನಡೆಯಬಹುದು. ತಪ್ಪುಗಳನ್ನು ಮಾಡಿದ್ದರೆ ಅವುಗಳ ಪರಿಣಾಮ ಅನುಭವಿಸಬೇಕಾಗಬಹುದು. ವ್ಯಾಪಾರಿಗಳು ತಮ್ಮ ವ್ಯವಹಾರಕ್ಕೆ ಹೊಸ ಮಾರ್ಗದರ್ಶನ ನೀಡಲು ಯೋಜಿಸಬಹುದು. ನೀವು ಶಾಪಿಂಗ್ಗೆ ಹೊರಟಿದ್ದರೆ ದುಂದು ವೆಚ್ಚವನ್ನು ತಪ್ಪಿಸಿ.
ಹಣ ಹೂಡಿಕೆಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳುವುದು ಉತ್ತಮ. ನಿಮ್ಮ ಸಂಗಾತಿ ಇಂದು ಉತ್ತಮ ಮನಸ್ಥಿತಿಯಲ್ಲಿರುತ್ತಾರೆ. ನಿಮ್ಮ ಅನುಮಾನಗಳನ್ನು ಪರಿಹರಿಸಿ ಒಳ್ಳೆಯ ಸಮಯವನ್ನು ಕಳೆಯುವ ಸಾಧ್ಯತೆ ಇದೆ. ಪ್ರೀತಿಯ ಹೊಸ ಅಚ್ಚರಿ ನಿಮಗೆ ಎದುರಾಗಬಹುದು. ತುಲಾ ರಾಶಿ, ಹಣಕಾಸಿನ ಸ್ಥಿರತೆ ಸಾಧಿಸಲು ಸವಾಲು ಎದುರಾಗಬಹುದು. ಸಂಬಂಧಗಳು ಬಲಗೊಳ್ಳುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಮಧ್ಯಮ ಫಲಿತಾಂಶವಿದೆ. ದೂರ ಪ್ರಯಾಣ ಹೊಂದುವ ದಿನವಿದು. ಸ್ನೇಹಿತರಿಂದ ಸಹಾಯ ಲಭಿಸಬಹುದು. ನಿರ್ಧಾರಗಳನ್ನು ಸಂತುಲಿತವಾಗಿ ತೆಗೆದುಕೊಳ್ಳಿ. ಸ್ನೇಹಿತರೊಂದಿಗೆ ಸಮಯ ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ. ನೀವು ಆರೋಗ್ಯದ ದೃಷ್ಟಿಯಿಂದ ಉತ್ತಮ ದಿನವನ್ನು ಇಂದು ಕಳೆಯುವಿರಿ. ನಿಮ್ಮ ಹರ್ಷಚಿತ್ತದ ಮನಸ್ಥಿತಿ ನಿಮಗೆ ಉತ್ಸಾಹ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಯಾವುದೇ ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಹೂಡಿಕೆ ಮಾಡಿರುವ ಜನರು ಇಂದು ಅದರ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ. ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸಾಕಷ್ಟು ಯೋಚನೆ ಮಾಡುವುದು ಒಳ್ಳೆಯದು. ಸಂಪರ್ಕಗಳು ಮತ್ತು ಚರ್ಚೆಗಳು ಸರಿಯಾಗಿ ನಡೆಯದೇ ಇದ್ದರೆ ನೀವು ಶಾಂತಿ ಕಳೆದುಕೊಳ್ಳಬಹುದು. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸಿ. ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ಸಮಾಲೋಚನೆ ಮಾಡುವುದು ಉತ್ತಮ. ನೀವು ಯಾರಾದರೂ ವಿಶೇಷ ವ್ಯಕ್ತಿಯ ಗಮನ ಸೆಳೆಯುವಿರಿ. ನಿಮ್ಮ ಗುಂಪಿನಲ್ಲಿ ನೀವು ಗಮನಾರ್ಹ ವ್ಯಕ್ತಿಯಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಸಹ ಉದ್ಯೋಗಿಗಳು ಮತ್ತು ಕೈ ಕೆಳಗೆ ಕೆಲಸ ಮಾಡುವವರಿಂದ ತೊಂದರೆ ಅನುಭವಿಸಬಹುದು. ಶಾಂತವಾಗಿರಿ ಮತ್ತು ಯಾವುದೇ ನಿರ್ಧಾರವನ್ನು ಜಾಣ್ಮೆಯಿಂದ ಕೈಗೊಳ್ಳಿ. ಈ ರಾಶಿಯ ಜನರು ಇಂದು ತಮ್ಮನ್ನು ತಾವೇ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ನೀವು ಪ್ರಪಂಚದ ಗುಂಪಿನಲ್ಲಿ ಕಳೆದು ಹೋಗಿರುವಂತೆ ಭಾಸವಾಗಬಹುದು, ಆದರೆ ಸ್ವಾವಲಂಬನೆ ಒಳ್ಳೆಯ ಮಾರ್ಗವಾಗಿದೆ. ನಿಮ್ಮ ವಿವಾಹ ಜೀವನದಲ್ಲಿ ಇಂದು ಎಲ್ಲವೂ ಸಂತೋಷಕರವಾಗಿರುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ, ನಿಮ್ಮ ದೃಢ ನಿಲುವು ಯಶಸ್ಸಿಗೆ ಕಾರಣವಾಗುತ್ತದೆ. ಆರ್ಥಿಕ ಬದಲಾವಣೆಗಳು ಎದುರಾಗಬಹುದು. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಲಭಿಸಬಹುದು. ಕುಟುಂಬದಲ್ಲಿ ಸಣ್ಣ ವಿವಾದ ಉಂಟಾಗಬಹುದು. ಆರೋಗ್ಯ ಸ್ಥಿರ ಬಲವಾಗಿರುತ್ತದೆ. ಬಹಳಷ್ಟು ಕೆಲಸ ಇರುತ್ತದೆ ಮತ್ತು ನಿಮಗೆ ಬೆಂಬಲವೂ ಸಿಗುತ್ತದೆ. ನಿಮ್ಮ ನಡವಳಿಕೆಯನ್ನು ಶಾಂತಗೊಳಿಸಿಕೊಳ್ಳಿ. ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ಆರ್ಥಿಕ ಲಾಭದಲ್ಲಿ ಹೆಚ್ಚಳ ಕಂಡುಬರಲಿದೆ. ನಿಮ್ಮ ಆಕರ್ಷಕ ವರ್ತನೆ ಹಾಗೂ ಉತ್ಸಾಹಕಾರಿ ಮನೋಭಾವದಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ದೈನಂದಿನ ವ್ಯಾಯಾಮ ಮತ್ತು ಸಮತೋಲನಯುತ ಆಹಾರವೇ ನಿಮ್ಮ ಶಕ್ತಿ ಮೂಲವಾಗಿದೆ. ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಹಣಕಾಸಿನ ಸಂಬಂಧಿತ ಪ್ರಕರಣಗಳಲ್ಲಿ ಇಂದು ನಿಮ್ಮ ಪಾಲಿಗೆ ಜಯ ಲಭ್ಯವಾಗಬಹುದು. ಇದು ನಿಮಗೆ ಆರ್ಥಿಕ ಲಾಭ ತರುತ್ತದೆ. ಆದ್ದರಿಂದ ಯಾವುದೇ ಹಣಕಾಸು ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ನಿಮ್ಮ ಸ್ನೇಹಿತರು ಈ ಸಂಜೆ ನಿಮಗಾಗಿ ವಿಶೇಷ ಯೋಚನೆಗಳನ್ನು ಮಾಡಬಹುದು. ಕುಟುಂಬ ಸದಸ್ಯರೊಂದಿಗೆ ಸಮನ್ವಯತೆ ಹೊಂದಿದ್ದರೆ ಸಂತೋಷದ ಕ್ಷಣಗಳನ್ನು ಅನುಭವಿಸುವಿರಿ. ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಈ ದಿನ ವಿಶೇಷವಾಗಿರಲಿ ಎಂದು ನೀವು ಪ್ರಯತ್ನಿಸುತ್ತೀರಿ. ಹೊಸ ಆಯಾಮವನ್ನು ನೀಡುವಂತಹ ಸಂಭಾಷಣೆಗಳನ್ನು ಮಾಡಬಹುದು. ಇದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಬಲವಾಗಲಿದೆ. ನೀವು ಬಹಳಷ್ಟು ಸಾಧಿಸುವ ಸಾಮರ್ಥ್ಯ ಹೊಂದಿದ್ದೀರಿ. ಅವಕಾಶಗಳನ್ನು ಸೂಕ್ತವಾಗಿ ಬಳಸಿಕೊಳ್ಳಿ. ಹೊಸ ವೃತ್ತಿಪರ ಅವಕಾಶಗಳ ಬಗ್ಗೆ ಗಮನ ಹರಿಸುವುದರಿಂದ ಭವಿಷ್ಯದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ನೀವು ನಿಮ್ಮ ಉಚಿತ ಸಮಯವನ್ನು ಮೊಬೈಲ್ ಅಥವಾ ಟಿವಿ ನೋಡುವುದರಲ್ಲಿ ವ್ಯರ್ಥ ಮಾಡಬಹುದು. ಇದರಿಂದ ನಿಮ್ಮ ಕುಟುಂಬದ ಸದಸ್ಯರು ಅಸಮಾಧಾನಕ್ಕೀಡಾಗುವ ಸಾಧ್ಯತೆ ಇದೆ. ಅವರೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ. ನಿಮ್ಮ ಸಂಗಾತಿಯು ಇಂದು ನಿಮ್ಮ ಒಳಿತನ್ನು ಮೆಚ್ಚಿಕೊಳ್ಳುತ್ತಾರೆ. ಅವರ ಪ್ರೀತಿಯ ಅಭಿವ್ಯಕ್ತಿಯನ್ನು ಗಮನಿಸಿ. ಇದರಿಂದ ನಿಮ್ಮ ವೈವಾಹಿಕ ಜೀವನ ಇನ್ನಷ್ಟು ಸುಂದರವಾಗುತ್ತದೆ. ಧನುರಾಶಿ, ಮಿತ್ರರ ಸಹಾಯ ಲಭ್ಯವಾಗುತ್ತದೆ. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಸಂಜೆ ಸಮಯ ಉತ್ತಮವಾಗಿರುತ್ತದೆ. ನೀವು ವಿವಾದಗಳಲ್ಲಿ ಗೆಲ್ಲುತ್ತೀರಿ ಮತ್ತು ನಿಮ್ಮ ಕುಟುಂಬದಿಂದ ಬೆಂಬಲ ಪಡೆಯುತ್ತೀರಿ. ಬಾಕಿ ಇರುವ ಕೆಲವು ಕೆಲಸಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಒಟ್ಟಾರೆ ಅದೃಷ್ಟ ನಿಮ್ಮ ಪರವಾಗಿರುತ್ತದೆ. ನಿಮ್ಮ ಶಕ್ತಿಯ ಮಟ್ಟ ಉನ್ನತವಾಗಿರುತ್ತದೆ. ದಿನದ ಆರಂಭದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಬಹುದು. ಆರೋಗ್ಯವನ್ನು ಇನ್ನಷ್ಟು ಉತ್ತಮವಾಗಿರಿಸಿಕೊಳ್ಳಲು ಯೋಗ ಮತ್ತು ಮೋಟಿವೇಶನ್ ಸಹಾಯ ಮಾಡಬಹುದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ವ್ಯಾಪಾರದಲ್ಲಿ ಅಜಾಗರೂಕತೆ ತೋರಿದರೆ ಆರ್ಥಿಕ ನಷ್ಟ ಅನುಭವಿಸಬೇಕಾಗಬಹುದು. ಹೂಡಿಕೆ ಮಾಡುವಾಗ ಎಚ್ಚರಿಕೆ ವಹಿಸಿ ಮತ್ತು ಆರ್ಥಿಕ ನಿರ್ಧಾರಗಳನ್ನು ಜಾಣ್ಮೆಯಿಂದ ತೆಗೆದುಕೊಳ್ಳಿ. ನಿಮ್ಮ ನಿರ್ಲಕ್ಷ್ಯ ಮತ್ತು ಊಹಿಸಲಾಗದ ವರ್ತನೆಯಿಂದ ನಿಮ್ಮ ಕುಟುಂಬ ಸದಸ್ಯರು ಅಥವಾ ಸ್ನೇಹಿತರು ಬೇಸರಗೊಳ್ಳಬಹುದು. ಸಾಮಾಜಿಕ ಅಡೆತಡೆಗಳನ್ನು ದಾಟಲು ಮನೋಬಲ ಹಾಗೂ ಸಹನೆ ಅನಿವಾರ್ಯವಾಗುತ್ತದೆ. ಪ್ರೇಮ ಸಂಬಂಧಗಳಿಗೆ ಇದು ಒಳ್ಳೆಯ ದಿನವಾಗಿದೆ. ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಉತ್ತಮ ಸಂಭಾಷಣೆಗಳ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಹೊಸ ಯೋಜನೆಗಳು ಮತ್ತು ವಿಚಾರಗಳನ್ನು ಕಾರ್ಯರೂಪಕ್ಕೆ ತರಲು ಇಂದು ಸೂಕ್ತ ದಿನವಾಗಿದೆ. ಹೊಸ ಅವಕಾಶಗಳು ಎದುರಾಗುವ ಸಾಧ್ಯತೆ ಇದೆ. ಕಾರ್ಯಕ್ಷೇತ್ರದಲ್ಲಿ ಶ್ರಮ ಅನುಭವ ಬೆಳೆಸಿಕೊಳ್ಳಿ. ನೀವು ಆನಂದಿಸಬೇಕಾದ ಹಲವಾರು ಕಾರಣಗಳು ಇಂದು ನಿಮ್ಮ ಜೀವನದಲ್ಲಿ ಪ್ರತ್ಯಕ್ಷವಾಗುತ್ತವೆ. ಆದ್ದರಿಂದ ಈ ದಿನವನ್ನು ಸಕಾರಾತ್ಮಕ ಮನೋಭಾವದಿಂದ ಕಳೆಯಲು ಪ್ರಯತ್ನಿಸಿ. ನೀವು ದೊಡ್ಡ ಖರ್ಚು ಮಾಡುವ ಕಾರಣದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ಚಿಕ್ಕ ಮಾತಿನ ಚಕಮಕಿ ಆಗಬಹುದು. ಹಣಕಾಸಿನ ವ್ಯವಹಾರಗಳಲ್ಲಿ ಪರಸ್ಪರ ಸಮನ್ವಯತೆಯನ್ನು ಹೊಂದುವುದು ಉತ್ತಮ.
ಮಕರ ರಾಶಿ, ಹಿಂದಿನ ತಪ್ಪುಗಳಿಂದ ಕಲಿಯಿರಿ ಮತ್ತು ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳನ್ನು ಮಾಡಲು ಪ್ರಯತ್ನಿಸಿ. ನಕಾರಾತ್ಮಕ ಜನರು ನಿಮ್ಮ ಗುರಿಗಳಿಂದ ನಿಮ್ಮನ್ನು ಬೇರೆಡೆಗೆ ಸೆಳೆಯಬಹುದು. ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಬಗೆಹರಿಯುತ್ತವೆ. ಕೆಲವು ಆರ್ಥಿಕ ಯೋಜನೆಯ ಯಶಸ್ಸಿನಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ. ನಿಮ್ಮ ಶಾರೀರಿಕ ಆರೋಗ್ಯ ಉತ್ತಮವಾಗಿರುತ್ತದೆ. ದಿನದ ಮೊದಲ ಅರ್ಧದಲ್ಲಿ ಚುರುಕುತನ ಹಾಗೂ ಉತ್ಸಾಹ ಹೆಚ್ಚಿರಬಹುದು. ಆಹಾರ ಮತ್ತು ವ್ಯಾಯಾಮದ ಕುರಿತು ಗಮನ ಹರಿಸಿದರೆ ಇನ್ನಷ್ಟು ಫಿಟ್ ಆಗಿರಬಹುದು. ನಿಮ್ಮ ಖರ್ಚುಗಳಲ್ಲಿ ಹೆಚ್ಚು ಉದಾರತೆಯನ್ನು ತೋರುವುದನ್ನು ತಪ್ಪಿಸಿ. ಆರ್ಥಿಕ ಹಿತಾಸಕ್ತಿಗಳನ್ನು ಪರಿಗಣಿಸಿ. ಅತಿಯಾದ ಖರೀದಿಗಳನ್ನು ನಿಯಂತ್ರಿಸಿ. ಹೊಸ ಹೂಡಿಕೆ ಮಾಡುವ ಮೊದಲು ಅನುಭವಿಗಳ ಸಲಹೆ ಪಡೆಯುವುದು ಒಳಿತು. ಮಕ್ಕಳ ಸಾಧನೆ ನಿಮಗೆ ಅಪಾರ ಸಂತೋಷ ತರುತ್ತದೆ. ಕುಟುಂಬದ ಒಡನಾಟದಿಂದ ಮನಸ್ಸಿಗೆ ನೆಮ್ಮದಿ ದೊರೆಯಬಹುದು. ಆದರೆ ನಿಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಬಾರದು. ಇಂದು ನಿಮ್ಮ ಸಂಗಾತಿಯ ಅನುಪಸ್ಥಿತಿ ನಿಮಗೆ ಕಾಡಬಹುದು. ಆದರೆ ಪರಸ್ಪರ ವಿಶ್ವಾಸ ಹಾಗೂ ಪ್ರೀತಿ ಇರಬೇಕಾಗಿದ್ದರಿಂದ ಸಮ್ಮುಖ ಸಂಭಾಷಣೆಗೆ ಪ್ರಾಮುಖ್ಯತೆ ನೀಡುವುದು ಉತ್ತಮ. ನೀವು ಭೂಮಿ ಒಪ್ಪಂದಗಳು ಅಥವಾ ಮನರಂಜನೆಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭ ಎದುರಾಗಬಹುದು. ಅಧಿಕಾರಸ್ಥರ ಜೊತೆ ಒಡನಾಟ ಅವಕಾಶಗಳು ಇರುತ್ತವೆ. ಶಕ್ತಿಯುತ ವ್ಯಕ್ತಿಗಳಿಂದ ಸಂಪರ್ಕ ಸಾಧಿಸುವ ಅವಕಾಶ ನಿಮ್ಮನ್ನು ಜೀವನದ ಹೊಸ ಆಯಾಮಕ್ಕೆ ಕರೆದೊಯ್ಯಬಹುದು. ನಿಮ್ಮ ದಿನಚರಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಲು ಯತ್ನಿಸಿ. ನೀವು ಇಂದು ನಿಮ್ಮ ಸಂಗಾತಿಯ ಜೊತೆಗೆ ಅತ್ಯುತ್ತಮ ದಿನವನ್ನು ಕಳೆಯಲಿದ್ದೀರಿ. ಪರಸ್ಪರ ಸಹಕಾರದಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ ಇದೆ. ಕುಂಭರಾಶಿ, ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ ಬರಬಹುದು. ಹಣಕಾಸಿನ ನಿಯಂತ್ರಣ ಅವಶ್ಯಕವಾಗಿದೆ. ಸಂಬಂಧಗಳು ಬಲಗೊಳ್ಳುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಗಮನ ನೀಡುವುದು ಉತ್ತಮ. ಪ್ರಾಯೋಗಿಕವಾಗಿರಿ. ಇತರರ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ತೆಗೆದುಕೊಳ್ಳಬೇಡಿ. ನಿಮ್ಮ ಪ್ರಗತಿ ಕೆಲವು ಜನರಿಗೆ ಅಸೂಯೆ ಹುಟ್ಟಿಸಬಹುದು. ವ್ಯಾಪಾರದ ದೃಷ್ಟಿಯಿಂದ ಸಮಯ ಉತ್ತಮವಾಗಿರುತ್ತದೆ. ಹೊರಗಿನ ಆಹಾರ ಸೇವಿಸುವಾಗ ವಿಶೇಷ ಮುನ್ನೆಚ್ಚರಿಕೆ ಅಗತ್ಯವಾಗಿದೆ. ಆರೋಗ್ಯಕರ ಆಹಾರ ಮತ್ತು ಸಮತೋಲನದ ಆಹಾರ ಕ್ರಮ ಪಾಲಿಸಿದರೆ ಒತ್ತಡ ಮತ್ತು ಮಾನಸಿಕ ಉದ್ವೇಗ ಕಡಿಮೆಯಾಗಬಹುದು. ಗತ ಕಾಲದಲ್ಲಿ ಮಾಡಿರುವ ಹೆಚ್ಚಿನ ಖರ್ಚಿನ ಪರಿಣಾಮವನ್ನು ನೀವು ಇಂದು ಅನುಭವಿಸಬಹುದು. ಹಣಕಾಸಿನ ತೊಂದರೆ ಎದುರಾಗುವ ಸಾಧ್ಯತೆ ಇದ್ದುದರಿಂದ ಖರ್ಚುಗಳಲ್ಲಿ ಗಮನ ಹರಿಸಿ. ಹೊಸ ಕುಟುಂಬ ಸದಸ್ಯರ ಆಗಮನದ ಸಂತಸ ಸುದ್ದಿ ನಿಮ್ಮ ಮನೆಯಲ್ಲಿ ಹೊಸ ಸಂತೋಷ ತರಬಹುದು. ಕುಟುಂಬದೊಂದಿಗೆ ಈ ಕ್ಷಣವನ್ನು ಸಂಭ್ರಮಿಸಲು ಒಂದು ಚಿಕ್ಕ ಪಾರ್ಟಿ ಆಯೋಜಿಸಬಹುದು. ನಿಮ್ಮ ಪ್ರೇಮ ಸಂಗಾತಿಯ ಸಾಮಾಜಿಕ ಮಾಧ್ಯಮದ ಸ್ಥಿತಿಗಳನ್ನು ಗಮನಿಸಿದರೆ ಅವರು ನಿಮ್ಮ ಬಗ್ಗೆ ಹೆಚ್ಚು ನಗುವ ಸಂಕೇತ ನೀಡಬಹುದಾದ ಸಾಧ್ಯತೆ ಇದೆ. ಅಚ್ಚರಿಯ ಸಂಗತಿಗಳನ್ನು ಎದುರಿಸಲು ತಯಾರಾಗಿರಿ. ನಿಮ್ಮ ಕೆಲಸ ಮತ್ತು ಆದ್ಯತೆಗಳ ಬಗ್ಗೆ ಹೆಚ್ಚು ಗಮನ ಕೊಡುವ ಸಮಯವಿದು. ಉದ್ಯೋಗದಲ್ಲಿ ಸಮರ್ಥ ನಿರ್ವಹಣೆ ಮತ್ತು ಹೊಸ ಗುರಿಗಳನ್ನು ಸಾಧಿಸಲು ಮನಸ್ಸು ಮಾಡಿಕೊಳ್ಳಿ. ನೀವು ನಿಮ್ಮ ಸಮಾನ ಮನಸ್ಸು ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸುವಂತೆ ನೋಡಿಕೊಳ್ಳಿ. ಅಸಂಬಂಧಿತ ಜನರೊಂದಿಗೆ ಹೆಚ್ಚು ಸಮಯ ಕಳೆಯುವುದು ನಿಮ್ಮ ಬೆಳವಣಿಗೆಯನ್ನು ಹಿಂದುಳಿಸಬಹುದು. ನಿಮ್ಮ ಸಂಗಾತಿಯ ವರ್ತನೆಯಿಂದ ನಿರಾಶೆ ಮೂಡಿಸಬಹುದು. ವೈಯಕ್ತಿಕ ಸಂಬಂಧಗಳನ್ನು ಗಂಭೀರವಾಗಿ ಪರಿಗಣಿಸಿ. ತಾಳ್ಮೆಯಿಂದ ಮಾತನಾಡಿ. ಮೀನರಾಶಿ, ಉದ್ಯೋಗದಲ್ಲಿ ನಿಮ್ಮ ಶ್ರಮಫಲ ನೀಡಲಿದೆ. ಹಣಕಾಸಿನ ವಿಚಾರದಲ್ಲಿ ಜಾಗೃತದಿಂದಿರಿ. ನಿಮ್ಮ ಮಾತುಗಳು ಪ್ರಭಾವ ಬೀರುತ್ತವೆ. ನಿಮ್ಮ ಹೆಂಡತಿಯ ಸಹಾಯವು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯಬಹುದು. ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ಮಧ್ಯಾಹ್ನದಿಂದ ಅನುಕೂಲಕರ ಸಮಯಗಳು ಪ್ರಾರಂಭವಾಗುತ್ತವೆ. ಹೊರಾಂಗಣ ಕ್ರೀಡೆ ನಿಮ್ಮನ್ನು ಆಕರ್ಷಿಸಬಹುದು. ಧ್ಯಾನ ಮತ್ತು ಯೋಗ ಅಭ್ಯಾಸವು ಆರೋಗ್ಯಕ್ಕೆ ಲಾಭಕರ. ಮಾನಸಿಕ ಶಾಂತಿ ಪಡೆಯಲು ಇದನ್ನು ನಿಮ್ಮ ದಿನಚರಿಯಲ್ಲಿ ಭಾಗವಹಿಸಿ. ಇಂದು ಅಪೇಕ್ಷೆ ಇಲ್ಲದೆ ಅತಿಥಿಗಳು ನಿಮ್ಮ ಮನೆಯನ್ನು ಭೇಟಿ ಮಾಡಬಹುದು. ಇದರಿಂದಾಗಿ ನೀವು ಮುಂದೂಡಲು ಯೋಜಿಸಿದ್ದ ಕೆಲವೊಂದು ಖರ್ಚುಗಳನ್ನು ಈಗಲೇ ಮಾಡಬೇಕಾಗಬಹುದು. ನಿಮ್ಮ ಮನೆಯಲ್ಲಿ ಇಂದು ಸ್ವಚ್ಛತೆ ಮತ್ತು ಶೃಂಗಾರ ಕಾರ್ಯಗಳಿಗೆ ಒತ್ತು ನೀಡುವ ದಿನವಾಗಿದೆ. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆಯಲು ಇದು ಒಳ್ಳೆಯ ಅವಕಾಶ. ನಿಮ್ಮ ಕನಸುಗಳು ಮತ್ತು ವಾಸ್ತವವು ಇಂದು ಪ್ರೀತಿಯ ಭಾರಪರವಶತೆಯಲ್ಲಿ ಬೆರೆತು ಹೋಗಲಿವೆ. ಪ್ರೇಮ ಸಂಬಂಧವನ್ನು ಮತ್ತಷ್ಟು ಪ್ರಗತಿಯ ಕಡೆಗೆ ಒಯ್ಯುವ ಸಮಯವಿದು. ನಿಮ್ಮ ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಇರಲಿ. ನಿಮ್ಮ ಬದ್ಧತೆ ಮತ್ತು ಕೌಶಲ್ಯಗಳಿಗೆ ಇಂದು ಉತ್ತಮ ಗುರುತಿನಚ್ಚು ದೊರೆಯಬಹುದು. ಬಿಡುವಿನ ಸಮಯವನ್ನು ಆಧ್ಯಾತ್ಮಿಕ ಪುಸ್ತಕಗಳ ಅಧ್ಯಯನಕ್ಕೆ ಮೀಸಲಿಡಿ. ಇದರಿಂದ ನೀವು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು. ಇಂದು ನಿಮ್ಮ ಸಂಗಾತಿಯ ಜೊತೆಗಿನ ಅತ್ಯಂತ ಪ್ರಣಯಭರಿತ ದಿನವಾಗಿರಬಹುದು. ಹೃದಯಪೂರ್ವಕ ಸಂಭಾಷಣೆ ಮತ್ತು ಪರಸ್ಪರ ಒಗ್ಗಟ್ಟಿಗೆ ಹೆಚ್ಚಿನ ಆದ್ಯತೆ ನೀಡಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.